ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನಾನಂದ್ರೆ ನಿಂಗೆ ಹುಡುಗಾಟ ಆಗ್ಬಿಟ್ಟಿದೆ. ಎಲ್ಲರ ಕೈಲೂ ನಾನು ಬಯಸ್ಕೊಳ್ಳೋ ಹಾಗಾಗಿದೆ. ನಿನ್ ಪಾಡಿಗೆ ನೀನ್ ಹೊರಟೋಗಿ ನಂಗ್ ನೋವು ಕೊಡ್ತಿದ್ಯಾ. ಹೊರಟು ಹೋಗಿ ಇಲ್ಲಿಂದ. ನಾನ್ ನಿಂಗೋಸ್ಕರ ವಾಪಸ್ ಬಂದ್ರೆ ನನ್ನನ್ನ ಹೊರಟೋಗು ಅಂತಿದ್ಯಲ್ಲ ಮಮ್ಮಿ. ನೀನೇನ್ ನನ್ಗೋಸ್ಕರ ಬರಲ್ಲ, ನಂಗ್ ಚೆನ್ನಾಗ್ ಗೊತ್ತು. ನೋಡಿ ಡ್ಯಾಡಿ, ಮಮ್ಮಿ ಹೇಗ್ ಮಾತಾಡ್ತಿದ್ದಾಳೆ. ಕನ್ಸಲ್ಲೂ ಕಂಪ್ಲೇಂಟಾ? ನೀನ್ ಕೇಳಿದ ತಕ್ಷಣ ಹಾಸ್ಟೆಲ್ ಕಳ್ಸ್ಬಿಟ್ರಲ್ಲ, ಅವ್ರಿಗೇನಾಗ್ಬೇಕು? ಅವ್ರಿಗೆ ಯಾಕೆ ನೋವಾಗತ್ತೆ? ಅವ್ರಿಗೆ ನೀನ್ ಬೇಕಾಗಿಲ್ಲ. ನನ್ ಬಗ್ಗೆ ನಿನ್ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವ್ರಿಗೆ ಅವ್ರ ಕೆಲ್ಸನೇ ಮುಖ್ಯ. ನನ್ ನೋವು, ನಿನ್ ಕಷ್ಟ ಇದ್ಯಾವುದು ಅವ್ರಿಗೆ ಅರ್ಥ ಆಗಲ್ಲ. ಈಗ ನೀನು ನನ್ನ ಅಳ್ಸೋದ್ ನಿಲ್ಸಿ ಹೊರಟು ಹೋಗು. ಇಲ್ಲಾಂದ್ರೆ ಆಗ್ಲೂ ಗನ್ಸು ಕಾಣ್ತಿದ್ದೀನಿ ಅಂತ ಎಲ್ರೂ ನನ್ನ ಆಡ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ರಾಕಿ ನಿಜವಾಗ್ಲೂ ಬಂದಿದ್ದಾನೆ. ರಾಕಿ ನಿಮ್ಗೂ ಕಾಣಿಸ್ತಿದ್ದಾನ? ರಾಕಿನ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. ಮಮ್ಮಿ, ರಾಕಿ, ಮಮ್ಮಿ. ರಾಕಿ, ರಾಕಿ, ನೀನು ನೀನು ನಿಜವಾಗ್ಲೂ ವಾಪಸ್ ಬಂದಿದ್ಯಾ? ಹೌದು ಮಮ್ಮಿ. ನನ್ ಕಂದ, ನನ್ ಮುದ್ದು ಕಂದ. ಸಾರಿ ಕಣೋ, ಇದೆಲ್ಲ ಕನ್ಸು ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು. ಈಗ ನಾನು ಬಂದ್ಬಿಟ್ನಲ್ಲ ಮಮ್ಮಿ, ಅಳು ನಿಲ್ಸು. ಇದು ಅಳು ಅಲ್ಲ ಕಂದ, ಸಂತೋಷ. ನೀನು ವಾಪಸ್ ಬಂದ್ಬಿಟ್ಟೆ ಅನ್ನೋ ಸಂತೋಷ. ಹೇಗಿದ್ಯಾ? ಈ ಮಮ್ಮಿ ಇವಾಗ ನೆನ್ಪಾದ್ಲಾ? ನನ್ನೊಬ್ಬಳನ್ನ ಬಿಟ್ಟು ಯಾಕೆ ಹೋದೆ? ನೀನಲ್ಲಿ ಹೇಗಿದ್ದೆ? ಸಾರಿ ಮಮ್ಮಿ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ನೀನ್ ದೂರ ಹೋಗ್ಬಿಟ್ರೆ ನನ್ ಪ್ರಾಣ ಹೋಗ್ಬಿಡತ್ತೆ ಕಂದ. ನಿನ್ಗೋಸ್ಕರನೇ ಬದುಕ್ತಿದ್ದೀನಿ ನಾನು. ನನ್ನ ಮತ್ತೆ ಅಳಿಸ್ಬೇಡ. ರಾಕಿ ಹಾಸ್ಟೆಲ್ಗೆ ಹೋಗಿದ್ದು ನಿಮಗೋಸ್ಕರನೇ. ಅವನು ಇಲ್ಲಿಲ್ಲ ಅಂದ್ರೆ ನೀವು ಹ್ಯಾಪಿಯಾಗಿರ್ತೀರಂತ ಹೋಗಿದ್ದಾನೆ. ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಮನೆಗೆ ವಾಪಸ್ ಬಂದಿದ್ದಾನೆ. ರಾಕಿ, ನೀನೇ ಇಲ್ದಿದ್ರೆ ನಾನು ಹೇಗ್ ಖುಷಿಯಾಗಿರ್ಲಿ? ನೀನ್ ನನ್ನ ಪ್ರಾಣ ಕಣೋ, ನನ್ ಜೀವ ನೀನು.
ರಾಕಿಗೂ ಕೂಡ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇದೆ. ನೀವಿಲ್ದೆ ರಾಕಿ ಇಲ್ದೆ ನೀವಿರಕ್ಕಾಗಲ್ಲ. ಅದು ನಿಮ್ಮಿಬ್ಬರಿಗೂ ಗೊತ್ತು. ನಿಮ್ಮಿಬ್ಬರಿಗೂ ಗೊತ್ತಾಗಬೇಕಾಗಿರೋ ಇನ್ನೊಂದು ವಿಷಯ ಏನು ಅಂದ್ರೆ, ನೀವಿಬ್ರು ನನ್ನವರು, ನನ್ನ ಕುಟುಂಬ. ನಿಮ್ಮ ನೋವು ನನಗೂ ಸೇರಿದ್ದು. ನೀವಿಬ್ರು ಈ ಮನೆಯಲ್ಲಿ ಕಾಲಿಟ್ಟ ಕ್ಷಣದಿಂದ ನನ್ನ ಹೆಂಡತಿ ಮಗ ಆದ್ರಿ. ನಾನು ನಿಮ್ಮ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡೆ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಯಾರು ಏನೇ ಹೇಳಿದ್ರು ಸರಿ, ನಿಮ್ಮ ಮೇಲೆ ನನಗೆ ಜವಾಬ್ದಾರಿ ಇದೆ. ರಾಕಿ ನನ್ನ ಮಗ. ಅವನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು ಅವನು ನನ್ನ ಮಗನೇ. ನನ್ನ ದೊಡ್ಡ ಮಗ. ಅನು ಕೀರ್ತಿಗೆ ಅಣ್ಣ. ಈ ನಮ್ಮ ವಂಶಕ್ಕೆ ವಾರಸ್ದಾರ. ನನ್ನ ಮಾತಿನ ಮೇಲೆ ನಿಮಗೆ ಅನುಮಾನ ಆಗಲಿ, ಸಂದೇಹ ಆಗಲಿ ಬೇಡ. ನಾನು ಕಮ್ಮಿ ಮಾತಾಡ್ತೀನಿ, ಆದರೆ ಪ್ರತಿ ಮಾತಿಗೂ ಬದ್ಧವಾಗಿರ್ತೀನಿ. ಪ್ರಾಣ ಹೋದ್ರೂ ಮಾತು ತಪ್ಪಲ್ಲ. ಸಾರಿ ಎಲ್ಲ ಬೇಕಾಗಿಲ್ಲ. ಹೆತ್ತು ಮಕ್ಕಳಿಂದ ದೂರ ಇರೋದು ಎಷ್ಟು ಕಷ್ಟ ಅಂತ ನನಗೊತ್ತು. ನಿಮ್ಮ ಜಾಗದಲ್ಲಿ ಯಾವ ತಾಯಂದ್ರಿದ್ರು ಹಾಗೆ ಮಾತಾಡ್ತಾ ಇದ್ರು. ಗಂಡ ಹೆಂಡತಿ ಸಂಬಂಧಕ್ಕೆ ಪೈಪೋಟಿ ಕೊಡೋ ಒಂದೇ ಒಂದು ಸಂಬಂಧ ಅಂದ್ರೆ ರಕ್ತ ಸಂಬಂಧ. ಮಗನಿಗೋಸ್ಕರ ತಾಯಿ ಏನು ಬೇಕಾದ್ರೂ ಮಾಡ್ತಾಳೆ. ಮಮ್ಮಿ ಪರವಾಗಿ ಐ ಆಮ್ ಆಲ್ಸೋ ಸಾರಿ ಡ್ಯಾಡಿ. ನನ್ನಿಂದ ಏನಾದ್ರೂ ಮಮ್ಮಿ ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ರೆ ಎಕ್ಸ್ಟ್ರೀಮ್ಲಿ ಸಾರಿ. ನಮ್ ನಡುವೆ ಈ ಸಾರಿ ಥ್ಯಾಂಕ್ಸ್ ಎಲ್ಲ ಇರಬಾರ್ದು ರಾಕಿ. ನಾವೆಲ್ಲ ಒಂದೇ ಫ್ಯಾಮಿಲಿ. ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಒಬ್ಬರಿಗೋಸ್ಕರ ಒಬ್ರು ಕಷ್ಟಪಡೋದು, ತ್ಯಾಗ ಮಾಡೋದನ್ನೆಲ್ಲ ಬಿಟ್ಬಿಡಿ. ನಿಮಗೆ ಯಾವುದೇ ರೀತಿ ಕಷ್ಟ ಬಂದರೂ ಸರಿ, ಮೊದಲು ನನಗೆ ಹೇಳಿ. ನಿಮಗೋಸ್ಕರ ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ. ನಾನು ನೋಡ್ಕೊಳ್ತೀನಿ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.